ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸಮಯ ಬಂದು 7 ಗಂಟೆ ಆಗಿದೆ. ಇನ್ನೊಂದು 4 ನಿಮಿಷ ಇದೆ 7 ಗಂಟೆಗೆ. ಸೂರ್ಯ ಕೂಡ ಮೆತ್ತಗೆ ಬಿಸಿಲು ರಂಗೇರಕ್ಕೆ ಬರ್ತಾ ಇದ್ದಾನೆ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದೆ ಬರ್ತೀವಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಪ್ರೇಮಕ್ಕ, ಯಾಕ ಚೇರ್ ಮೇಲೆ ಹಾಕಿದ್ಯಾ? ಅದ್ ಅನ್ಕೋ ಗೊತ್ತು. ಹಾ, ಏನಮ್ಮ? ಹಾ, ಓಕೆ. ಬೆಳಗ್ಗೆ ಎಕ್ಕಿ ಏನ ನೋಡ್ತಾ ಇದೀಯಾ ಪ್ರೇಮಕ್ಕ? ಅಂದ್ರೆ ನೋಡ್ತಾರ ಉದ್ದೇಶ ಏನಪ್ಪ ಅಂದ್ರೆ, ಕೆಳಗಡೆ ಏನೋ ಕಾಣಿಸೋದಿಲ್ಲ, ಮೇಲೆ ತೊಂಡೆ ಗಿಡ ಯಾವ ರೀತಿಯಾಗಿ ಚಿಗುರ್ತಾ ಇದೆ, ಯಾವ ರೀತಿಯಾಗಿಲ್ಲ ಅಂತ ನಮ್ಮಮ್ಮ ನೋಡ್ತಾ ಇರೋದು. ಸೂರ್ಯನ ನೋಡ್ತಾ ಇದೀಯಾ? ನೋಡ, ಸೂರ್ಯನ ಹುಟ್ಟೋದನ್ನೇನು ನೋಡ್ತಾ ಇದೀಯಾ? ಬಾ, ನಂದು ಹೊರ ತಟ್ಟು. ನೀನೊಬ್ಳ ಅಮ್ಮನ, ನೀನೊಬ್ಳ ತಾಯಿನ. ಇವತ್ತು ಕಳೆ ಹೊರಿಬೇಕು. ಕಳೆ ಹೊರೋದಕ್ಕೆ ಹೊರವಾರ ಇಲ್ಲೇ ಮಡಗಿದ್ದೆ, ಬೆಳಿಗ್ಗೆ ಈಸಿಯಾಗಿ ಸಿಗಲಿ ಅಂತ. ಇವಾಗ ಈ ಪಾರ್ನ ತಟ್ಕೋಬೇಕು ಕಣ್ರಿ. ಅದಕ್ಕೆ ನಮ್ಮ ಅಮ್ಮಂಗೆ ತಟ್ಟು ಅಂತ ಹೇಳ್ತಾ ಇದ್ರೆ, ನಂದು ನಾನು ತಟ್ಕೊತೀನಿ, ನಿಂದ ನೀನು ತಟ್ಕೋ ಅಂತ ರೋಪ್ ಹೊಡಿತಾ ಹೋಯ್ತೆ ನಮ್ಮಮ್ಮ ಬೆಳಗ್ಗೆ. ಹಾಂ, ಮಳೆ ಏನಕ್ಕೆ? ಹಾಂ, ಅಲ್ಲಿ ಇಕ್ಕಿದ್ದೆ ಇರು ನೋಡೋಣ. ನಂದ ಹೊಡಿ. ಎಲ್ಲಡ್ಕೆ ತಗೊಂಬಂದು ಕೊಡಲ್ಲ, ಹೊಡೆದಿಲ್ಲ ಅಂದರೆ ಏನಮ್ಮ ಇಷ್ಟು ಕಾಯಿಗಳು ಬಿದ್ದದ್ಲೇ ಇಲ್ಲಿ ನೋಡಿ. ಮೇಲಿಂದ ಮರದಿಂದ ಟಪ 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 ಗಾಳಿ ಪಟ ಅಂತ ಉದುರ್ತಾ ಇದೆ. ಇಲ್ಲೆಲ್ಲೋ ನಿನ್ನೆ ಮಳೆ ನೋಡಿದೆ, ಮಳೆ ಬೇಕು ಇವಾಗ ಸುತ್ತಿಗೆ. ಒಂದ್ಸರಿ ಸಿಗೋದು, ಇನ್ನೊಂದ್ಸರಿ ಸಿಗೋದಿಲ್ಲ ಗ್ಯಾರಂಟಿ. ಎಲ್ಲೋ ನೋಡಿದೆ ನಿನ್ನೆ, ಇವತ್ತು ನೋಡ್ರಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬೇಕಾಗಿರೋ ಟೈಮಾಗ ಚೆನ್ನಾಗಿ ಸಿಗ್ತವೆ ಏನೊಂದು ವಸ್ತುಗಳಾಗಲಿ, ಬೇಕಾಗಿರೋ ಟೈಮಲ್ಲಿ ಸಿಗೋದೇ ಇಲ್ಲ ಅಲ್ವೇ? ಇಲ್ಲ ಕಣ್ರಿ. ಪ್ರೇಮಕ್ಕ, ಹೆಂಗ ಬಾಧೆ ಬಿದ್ದು ಹೊಡ್ಕ್ಯ, ಇನ್ನೇನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಹೊರವಾರಿಗೆ ತಟ್ಕೊತಾ ಇದ್ದಾರೆ ನಮ್ಮಮ್ಮ. ನಾನು ಹೊರವಾರಿ ನಂಗೆ ಕೊಟ್ಬಿಡು. ಏನು ಚೇಂಜ್ ಮಾಡಿಬಿಟ್ಟ ಕಡ್ಡಿಯ? ಹಾಂ, ನಂದೇ. ಏನಂದರೆ ಒಂದು ಸೆಟ್ ಆಗಿದೆ, ಇನ್ನೊಂದು ಸೆಟ್ ಆಗಲ್ಲಮ್ಮ. ಹ್ಞೂ, ನಿಮ್ಮ ಅಪ್ಪಂದು. ನಿಮ್ಮ ಅಪ್ಪನ ಹೊಡೆದಾಸನೆ ಕೊಟ್ಟಿದ್ದಂತೆ ಕಡ್ಡಿನ. ಓಕೆ ಫ್ರೆಂಡ್ಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು. ಈ ಕಡೆ ಹೊರವಾರಿ ಕೂಡ ತಟ್ಕೊಂಡಿದ್ದಾಯ್ತು, ತಲೆಗೆ ಬಟ್ಟೆ ಕೂಡ ಕಟ್ಟಿದ್ದಾಯ್ತು. ಇವಾಗ ನೆಕ್ಸ್ಟ್ ಕಳೆ ಹೊರೆಯೋಕ್ಕೆ ಹೋಗೋಣ. ಬೆಳಗ್ಗೆ ಇದೇ ರೀತಿಯಾಗಿ ವಿಡಿಯೋ ಮಾಡ್ಕೊಂಡು ನಿಂತ್ಕೊಳಕ್ಕಾಗೋದಿಲ್ಲ. ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಕೆಲಸ ನಡೆಯೋದಿಲ್ಲ. ಬೆಳಗ್ಗೆ ಹೋಗಿ ಮಾಡೋ ಕೆಲಸ ನೋಡೋಣ ಫಸ್ಟು. ಓಕೆ, ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಒಬ್ಬ ಹಳ್ಳಿ ಹುಡುಗನ ಬೆಳೆಸ್ಬೇಕು, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನನ್ನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ನಮ್ಮ ಮೇಲೆ ಕನಿಕರ ಇದ್ರೆ ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ಟು ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಓಡ್ ಬಂದ್ಬಿಡ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಹೋಗ್ತಾ ಬಿಸಿಲು ಜಾಸ್ತಿ ಆಗುತ್ತೆ. ಬಿಸಿಲು ಹಾಕೋಕ್ಕಿಂತ ಮುಂಚೆ ಬೆಳಗ್ಗೆ ಹೊತ್ತು ತಣ್ಣಪೊತ್ತಲ್ಲಿ ಸ್ವಲ್ಪ ಕೆಲಸ ಮಾಡೋಣ ಬನ್ನಿ. ಈಗ ಸಮಯ ಬಂದು 8:15 ಆಗಿದೆ. ಬೆಳಗಿಂದ ಬಂದು 4 ಸಾಲು ಹೊಡೆದು 8:15 ಅಷ್ಟೊತ್ತಿಗೆ, ಅಂದರೆ ಇಲ್ಲಿ ಗಂಟೆ ಬಂದಿದ್ದೀವಿ ಕಣ್ರಿ. ಇಷ್ಟು ಹೊಡೆದಿದ್ದೀವಿ. ಇವಾಗ ಇನ್ನು ಇಷ್ಟು ಹೊರಿಬೇಕು. ಸಂಜೆ ಅಷ್ಟರಲ್ಲಿ ಕೆಲಸ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಆದಷ್ಟು ಮುಗಿಸ್ಬೇಕು. ಯಾಕಂದರೆ ಮೇಲಿನ ಟಾಕಲ್ಲು ಕೂಡ ಬಂದ್ಬಿಟ್ಟಿದೆ ಕಳೆ, ಅದು ಕೂಡ ಹೊರಿಬೇಕು. ಇದನ್ನು ಖಾಲಿ ಮಾಡಬೇಕು. ಇವಾಗ ಸದ್ಯಕ್ಕೆ ನಮ್ಮಮ್ಮ ಟೀ ಎತ್ಕೊಬರೋಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಗುಡ್ಸ್ಲ ಹತ್ರಕ್ಕೆ ಟೀ ಎತ್ಕೊಬರ್ತಾರೆ. ಬನ್ನಿ ಟೀ ಕುಡಿಯೋಣ. ಒಂದು ಸಾಲ ಮುಂದೆ ಹೋಗ್ಬೇಕಂತ ಗೊತ್ತಾಗ್ದೆ. ಓಕೆ ಫ್ರೆಂಡ್ಸ್, ಇವಾಗ ಟೀ ಎತ್ಕೊಬೋದಿದ್ದಾರೆ. ಟೀ ಕುಡಿಬೇಕು. ಏನಂದರೆ ಬಂದು ಸ್ವಲ್ಪ ಕೆಲಸ ಮಾಡಿ ಒಂದು ಕಪ್ ಕಾಫಿ ಕುಡಿದ್ರೆ ಸಿಕ್ಕಾಪಟ್ಟೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ಮತ್ತು ಹೊಟ್ಟೆ ಹಸಿವು ಕೂಡ ಬೇಗ ಆಗೋದಿಲ್ಲ. ಇನ್ನೊಂದು ಸ್ವಲ್ಪ ಕೆಲಸ ಮಾಡ್ಬೋದು. ಹೊಟ್ಟೆ ಹಸಿದ್ರೆ ಬೇಗ ಕೆಲಸ ಇದ್ರೂ ಕೂಡ ಇವಾಗ ಹೋಗಿ ಊಟ ತಿನ್ಬೇಕು ಅನಿಸುತ್ತೆ. ಈ ಥರ ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ರೆ ಬೇಗ ಕೂಡ ಹೊಟ್ಟೆ ಹಸಿವು ಆಗೋದಿಲ್ಲ. ಹಾಗಾಗಿ ನಾವು ಟೀನ ಕುಡಿಯೋದು ಕಣ್ರಿ.
ಬೇಗ ಬೇಕು ಕೊಡ. ಅದೇನು ಒಳ್ಳೆ ಬೂತೆ ವಂಶದಳು ಇದ್ದಂಗಿದ್ಯಾ ನೀನ? ಇಷ್ಟೇ ಎಷ್ಟು ಕೊಟ್ಟಿದ್ದೀಯಾ? ಬೇಡ ಕೊಡಿ ಎಲ್ಲನೋಗ್ಲಿ. ಶುಂಠಿ ಹಾಕಿದ್ಯಾ? ಗಮ್ ಅಂತದೆ, ಲೈಟಾಗಿ ಅಂತ ಐತೆ, ಜಾಸ್ತಿ ಏನು ಅನಿಸ್ತಾ ಇಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಏನು ಮಾಡ್ಕೊಂಬಂದಿದ್ದೆ ಅಡುಗೆ? ಅನ್ನ ಬೇಳೆ ಸಾರು. ಅದೇ ಬೇಳೆ ಸಾರು ಅದೇ ಅನ್ನ ನಿಂಗೆ ತಿಂದು ತಿಂದು ಬೇಜಾರಾಗ್ಬಿಟ್ಟಿದ್ದೆ ಕಣ್ರಿ. ನಿಮ್ಮ ಮನೆಗೆ ಯಾರನ್ನ ಬಿರಿಯಾನಿ ಮಾಡಿದರೆ ದಯವಿಟ್ಟು ವಾಟ್ಸಪ್ ಮಾಡಿಬಿಡ್ರಿ, ನಮ್ಮ ನಂಬರ್ ಬೇಕಾದ್ರೆ ಕೊಡ್ತೀವಿ. ಈಗ ಸಮಯ ಬಂದು 10:30 ಆಗಿದೆ. ಈಗ ಇಷ್ಟೊತ್ತು ಕಳೆ ಹೊರ್ಕೊಂಡಿದ್ರಿ, ಇವಾಗ ಊಟದ ಸಮಯ. ಯಾಕೋ ಗೊತ್ತಿಲ್ಲ, ಹೊಟ್ಟೆ ಶಾನೆ ಹಸಿದೈತೆ, ಅದಕ್ಕೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಮ್ಮಮ್ಮ ಅಲ್ಲಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ, ನೋಡ್ರಿ ನೀವೇ. ಆಲ್ರೆಡಿ ಇಲ್ಲಿ ತಿಂತಾ ಇದ್ದಾರೆ. ಏನಮ್ಮ ನನ್ನನ್ನು ಬಿಟ್ಬಿಟ್ಟು ಒಬ್ಳೇ ಬಾರಿಸ್ತಾ ಇದೀಯೇ? ಹಾಂ, ಮನ್ಸಾದ್ರೆ ಹೇಗೆ ಬರ್ತೈತೆ ನಿಂಕ ಪ್ರೇಮಕ್ಕ? ಇವತ್ತು ನಮ್ಮ ಮನೆಯಲ್ಲಿ ಊಟ ಬಂದು ಅನ್ನನೂ ಮತ್ತು ಬೇಳೆ ಸಾರು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಊಟ ತಿಂದಿದ್ದಾದಮೇಲೆ ನೆಕ್ಸ್ಟು ನಾನು ಊರೊಳಗಡೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ನೀವು ಯಾರಾದರೂ ಕೇಳಿದ್ರೆ, ಯಾಕೋ ಗೊತ್ತಿಲ್ಲ, ಬೆಳಗಿಂದ ಸಿಕ್ಕಾಪಟ್ಟೆ ತಲೆನೋಯ್ತೈತೆ, ಇರೋಕ್ಕಾಗ್ತಾಯಿಲ್ಲ, ಹಾಗಾಗಿ ಮಾತ್ರೆ ತಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿರಿ, ನಮ್ಮೂರು ಬಂದು ಅಲ್ಲಿ ಮನೆಗೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿರೋದು ನಮ್ಮೂರು. ಏನಾದರೂ ಒಂದು ಮಾತ್ರೆ ಬೇಕಾದರೂ ಕೂಡ ಊರೊಳಗಡೆ ಹೋಗಲೇಬೇಕು. ನಮ್ಮ ತೋಟದಿಂದ ಅಲ್ಲಿಗೆ ಸುಮಾರು 1 ಕಿಲೋಮೀಟ್ರ್ ಆಗುತ್ತೆ ಕಣ್ರಿ. ಊರೊಳಗಡೆ ಹೋಗಿ ಮಾತ್ರೆ ತೊಗೊಂಬಂದು ಮಾತ್ರೆನ ತಿನ್ಬಿಟ್ಟು ಮತ್ತೆ ಇವಾಗ ಕರೆಂಟು ಕೂಡ ಬಂದಿದೆ. ನೀರು ಬಿಡೋಕ್ಕೆ ಹೋಗ್ತಾ ಇದ್ದೀನಿ. ತೊಂಡೆ ಗಿಡಕ್ಕೆ ಆಲ್ರೆಡಿ ನೀರು ರನ್ನಿಂಗ್ ಆಗ್ತಿದೆ. ಹೋಗಿ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಂಡು ಬರೋಣ ಬನ್ನಿ. ಈಗ ತೊಂಡೆ ಗಿಡಕ್ಕೆ ನೀರು ಬಿಟ್ಟಿದ್ದೀನಿ, ಎಲ್ಲ ಓಡ್ತಾ ಇದ್ದಾವೆ. ಸುಮಾರು ಒಂದು 2-3 ಗುಣಿ ನಾವು ಓಡ್ತಾರಿಲ್ಲ, ಬಂದಾಗೋಗಿತ್ತು, ಪಾಸೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಎಲ್ಲ ಸೇರ್ ಮಾಡಿಕೊಂಡು ಇವಾಗ ತೊಂಡೆ ಗಿಡಕ್ಕೆ ಓಡ್ತಾ ಇದೆ. ಎಷ್ಟು ಹೊಡೆದ್ರಿ ಈ ಬೇಸಿಗೆನಲ್ಲಿ ತಂಪಾಗಿ ಇಡಬೇಕು ಅನ್ಕೊತೀವಿ, ಆದರೆ ಈ ಬಿಸಿನಲ್ಲಿ ಆಗೋದೇ ಇಲ್ಲ. ಒಂದು ಕಡೆ ನಾನು ಚೆಕ್ ಮಾಡ್ಕೊಂಬಂದೆ, ಇನ್ನೊಂದು ಕಡೆ ನಮ್ಮ ಅಮ್ಮನ ಕೂಡ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನಾಗಿತ್ತು ಅದಕ್ಕೆ? ಇನ್ನು ಇದಕ್ಕೆ ಇವತ್ತು ನೀರು ಬಿಡ್ತಾಯಿದ್ದೀರಿ. ಇವತ್ತು ಅದು ಮುಗಿಸ್ತೀವಿ, ಕಳೆ ಹೊರೆಯೋದು. ಅದು ಮುಗಿಸ್ಕೊಂಡು ನಾಳೆ ಇದಕ್ಕೆ ಎಂಟ್ರಿ ಕೊಡಬೇಕು. ಈಗ ನಂದು ಹಾಕೊಂಬಂದೆ. ವೆರಿ ಗುಡ್. ಹಾಕೋಬೋಗು, ಆ ಚಪ್ಪಲಿಲ್ಲ ನಡೆಯಕತ್ತೈತಾ? ಓಕೆ ಫ್ರೆಂಡ್ಸ್, ಈಗ ಸಮಯ ಬಂದು 12 ಗಂಟೆ ಆಗಿದೆ ಕರೆಕ್ಟಾಗಿ. ಬೆಳಗ್ಗೆ ನಾವು ಬಂದವರು 6:30ಗೆ. ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡಿದ್ರಿ, ಇಲ್ಲಿವರೆಗೂ ಕಳೆ ಹೊರ್ಕೊಂಡಿದ್ರಿ. ಇನ್ನು ಸ್ವಲ್ಪ ಇದೆ, ಇನ್ನು ಅದು ಸಂಜೆ ಬಂದು ಹೊರ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಇಲ್ಲಿಂದ ಆಚೆ ಬಂದು ಸಿಕ್ಕಾಪಟ್ಟೆ ಟೆಂಪ್ರೇಚರು, ಬಿಸಿಲು, ಹಾಗಾಗಿ ಅದಕ್ಕೆ ನಾವು ಬೆಳಗ್ಗೆ ಹೊತ್ತು ಬೇಗ ಓಡ್ಬಂದ್ಬಿಡೋದು. ಬೆಳಗ್ಗೆ ನಾವು ಎಷ್ಟು ಬೇಗ ಬರ್ತೀವೋ ಅಷ್ಟು ಕೆಲಸ ಜರುಗುತ್ತೆ. ಈ ಥರ ಒಂದು ಬಿಸಿಲಲ್ಲಿ ಕೆಲಸ ಅಂತ ಜರುಗೋದಿಲ್ಲ, ಹಾಗಾಗಿ ಬೆಳಗ್ಗೆ ಬಂದು ತಣ್ಪೊತ್ತಲ್ಲಿ ಕೆಲಸ ಮಾಡ್ಕೊಳೋದು. ಓಕೆ, ಇನ್ನು ಮನೆ ಕಡೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಂಜೆ ತಣ್ಪೊತ್ತಲ್ಲಿ ಬಂದು ಕೆಲಸ ಮಾಡೋಣ. ಓಕೆ ಫ್ರೆಂಡ್ಸ್, ಮತ್ತೆ ನಿಮಗೆ ನಾನು ಮಧ್ಯಾಹ್ನ ಸಿಗ್ತೀನಿ. ಈಗ ಸಮಯ ಬಂದು 5:15 ಆಗಿದೆ. ಏನಂದರೆ 3 ಗಂಟೆಗೆಲ್ಲ ಬಂದ್ರಿ ತೋಟಕ್ಕೆ. ಏನಕ್ಕಪ್ಪ ಅಂದರೆ ಮಾಮೂಲಿ ಕಳೆ ಹೊರೆಯೋಕ್ಕೆ ಕಣ್ರಿ. ಅಂದರೆ ಬೆಳಗ್ಗೆ ಬಂದು ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಇವಾಗೆಲ್ಲ ಕಂಪ್ಲೀಟಾಗಿ ಮುಗಿದು ಇನ್ನೊಂದೇ ಒಂದು ಸಾಲಿದೆ ನೋಡಿ ನೀವೇ. ಅಲ್ಲಿ ಮೆಶ್ ಕಾಣಿಸ್ತಿದೆಯಲ್ಲ, ಬೆಳಗ್ಗೆ ಬಂದು ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಇಲ್ಲಿ ಗಂಟ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀವಿ. ಹೊರದು ಎಲ್ಲ ಬೈಲ್ ಮೇಲೆ ಬಿಸಾಕಿದ್ದೀವಿ. ನಮ್ಮ ತೋಟ ನಾವೇ ನೋಡೋಕ್ಕಾಗಲಿಲ್ಲ, ಯಾಕಂದ್ರೆ ಹೇಳಿದ್ರೆ ಹೊರೆಯೋಕ್ಕೆ ಟೈಮು ಕೂಡ ಸಿಗಲಿಲ್ಲ. ಇವಾಗ ಒಂದೇ ಒಂದು ಸಾಲಿದೆ, ಆ ಕಡೆ ನಮ್ಮಮ್ಮ ಹೊರಿತಾ ಇದ್ದಾರೆ. ಇನ್ನು ಒಂದು ಸಾಲು ಹೊರೆದ್ಬಿಟ್ರೆ ಈ ಟಾಕು ಕಂಪ್ಲೀಟಾಗಿ ಮುಗ್ದೋಗುತ್ತೆ. ಇನ್ನೇನಿದ್ರು ನಾಳೆ ಬೆಳಗ್ಗೆ ಬಂದು ಅಲ್ಲಿ ಮೇಲಿನ ಟಾಕ್ ಹಿಡ್ಕೊಂಬಿಟ್ರೆ ಮುಗೀತು ನಮ್ಮ ಕೆಲಸ. ಇವಾಗ ಆಲ್ರೆಡಿ ನಮ್ಮ ಪ್ರೇಮಕ್ಕನವ್ರು ಇಲ್ಲಿ ಹೊರಿತಾ ಇದ್ದಾರೆ. ಇದೇನಂತ ಹೇಳಿದ್ರೆ ಸ್ವಲ್ಪ ಬಜ್ಜುಡಿ, ಸ್ವಲ್ಪ ಬೆಳೆದೋಗಿದೆ. ಪ್ರೇಮಕ್ಕನವ್ರೆ ಹೇಗಿದ್ದೀರಾ? ಸ್ವಲ್ಪ ಮುಖ ತೋರಿಸಿ, ಹೆಂಗಿದ್ರೆ ನೋಡೋಣ. ಹಾಂ, ಏನಂದರೆ ಒಂದು ಅರ್ಧ ಹೊರೆಯೋದು, ಇನ್ನೊಂದು ಅರ್ಧಕ್ಕೆ ಆ ಕಡೆ ಕುತ್ಕೊಳೋದು, ಈ ಥರ ಒಂದು ಕೆಲಸ ಮಾಡ್ತಾ ಇರ್ತೀವಿ. ಯಾಕಂದರೆ ಕುತ್ಕೊಂಡೆ ಒಂದೇ ಸಮ ಹೊರೆಯೋಕ್ಕಾಗಲ್ಲ, ಕಾಲುಗಳೆಲ್ಲ ಉರಿ ಬಂದ್ಬಿಡ್ತವೆ. ಈ ಥರ ದೇಕೊಂಡು ಹೊರೆಯೋ ಸಾಕಾಗೋಗುತ್ತೆ. ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೊರೆಯೋದು, ಸ್ವಲ್ಪ ಹೊತ್ತು ಬಕ್ಕೊಂಡು ಹೊರೆಯೋದು, ಈ ಥರ ನಡೀತಾ ಇರ್ತೈತೆ ಕಣ್ರಿ ಕೆಲಸ. ಏನೋ ಕುತ್ಕೊಂಡು ದೇಕ್ಲಾಡ್ತಿರಲ್ವ, ಮೊಣಕಾಲುಗಳೆಲ್ಲ ಉರಿ ಬಂದ್ಬಿಡ್ತದೆ. ನೆನ್ನೆಯಿಂದ ಈ ಕೆಲಸ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಸ್ವಲ್ಪ ಹೊತ್ತು ಬಕ್ಕೊಂಡು ಹೇಗೋ ಮಾಡ್ತಾ ಇರೋದು.
ಏಯ್ ನೀನೇನ ಮಾಡ್ತಾ ಇದೀಯಾ ಲೇ ಜಿಮ್ಮೆ? ನನ್ನ ಮಗನೇ ಊಟ ತಿಂತೀಯ? ಹಾಂ ಏ ಅನ್ಕೋಬೇಡ, ಮಲ್ಕೊಂಡಿದ್ದೆ ಓದ್ತೀಯ. ಆ ಬಾಯಾಗ ಒಂದೊಂದು ಸ್ವಲ್ಪ ಕೀಳು ಹುಲ್ನ, ನಮಗೂ ಈಸಿ ಆಗ್ತದೆ. ಹಾಂ ಬಾಯ ಕೀಳಲ್ಲ ಎಲ್ಲ ಒಡೇ. ಓಯ್ ಯಾರು ಕೇಳ್ತಾರದ ಬಾರ ಇಲ್ಲೇ. ಇದೊಂದಕ್ಕೆ ಲಾಯಕ್ ನೀನು. ತಿನ್ನೋ ಮಲಗು, ತಿನ್ನೋ ಮಲಗು, ಇದು ಬಿಟ್ರೆ ನೇನು ಬೇಡ ನಿಂಕ ಅಲ್ಲ. ಮುಖ ನೋಡು, ಮುಖ ಗಂಡ್ಸಾದ ಮುಂಡೆ ಥರ ಇದೆಯಾ. ಓಕೆ ಫ್ರೆಂಡ್ಸ್, ಇದೊಂದು ಸಾಲಿದೆ. ಈ ಸಾಲನ್ನ ಹೊಡೆದಾಕ್ಬಿಟ್ರೆ ಕಂಪ್ಲೀಟಾಗಿ ಮುಗ್ದೋಗುತ್ತೆ ಈ ಸೆಂಟ್ರ್ ಟಾಕು. ಓಕೆ, ಇವಾಗ ನಮ್ಮಮ್ಮ ಈ ಗುಣಿ ಇಟ್ಕೊಂಡಿದ್ದಾರೆ, ನಾನು ಆ ಗುಣಿ ಇಟ್ಕೋಬೇಕು. ಈ ಅವರೆಕಾಯಿಗೆ ಎಲ್ಲ ವಯಸ್ಸಾಗೋಯ್ತು, ಗಿಡಗಳೆಲ್ಲ ಒಣಕ್ಯಾಂಡು ಒಳ್ಕೊಂಡು ಹೋಗ್ತಾವೆ. ಏನಂದರೆ ಚೆನ್ನಾಗಿ ಮಾಡಾಕಿದ್ರು ನಮ್ಮಮ್ಮ ಕಿತ್ಕೊಂಡು. ಅಲ್ಲ ಪ್ರೇಮಕ್ಕ, ಈಗ ತಿನ್ಬೇಳೆ ಸಾರು ಹುಳಿ ಸಾರು, ಈಗ ತಿನ್ಬೇಳೆ ಸಾರು ಹುಳಿ ಸಾರು. ಇನ್ನು ನಾವು ಅವರೆಕಾಯಿ ಚೆನ್ನಾಗಿ ತಿನ್ಬೇಕಂದ್ರೆ ಬರೋ ವರ್ಷವರೆಗೂ ಕಾಯ್ಬೇಕು. ಈ ವರ್ಷ ಮುಗ್ದೋಯ್ತು ಅವರೆಕಾಯಿ ಸೀಸನ್. ಓಕೆ ಫ್ರೆಂಡ್ಸ್, ಬೆಳಗಿನ ಜಾವ 6:30ಗೆ ವ್ಲಾಗ್ನ ಶುರು ಮಾಡಿದೆ. ಈಗ 6:30 7 ಗಂಟೆ ಆಗಿತ್ತು ಆಲ್ಮೋಸ್ಟು. ಆಗ ವ್ಲಾಗ್ನ ಶುರು ಮಾಡಿದೆ. ಈಗ ಸಮಯ ಬಂದು ಸಂಜೆ 6:30 ಆಗಿದೆ. ನೋಡಿದ್ರಲ್ಲ, ಇವತ್ತು ಬೆಳಗಿಂದ ಸಂಜೆವರೆಗೂ ಒಬ್ಬ ರೈತಂದು ಹೇಗೆಲ್ಲ ಕೆಲಸ ಇತ್ತು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನ್ನ ಬೆಳೆಸ್ಬೇಕು, ಒಬ್ಬ ರೈತ ಬೆಳೀಲಿ ಅಂತ ಏನಾನ ನಿಮ್ಮ ಮನಸ್ಸಲ್ಲಿ ನಮ್ಮ ಮೇಲೆ ಒಂದೇ ಒಂಚೂರು ಕನಿಕರ ಇದ್ದರೆ, ನೋಡ್ತಾ ಇರೋದ್ರಲ್ಲ ಈ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕನ್ನೋ ಆಸೆ ಏನಾದರೂ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಇನ್ನು ಕೆಲಸ ಕಾರ್ಯ ಎಲ್ಲ ಮುಗೀತು. ಇನ್ನು ನಾವು ಮನೆ ಕಡೆ ಹೋಗಿ ಕಾಫಿ ಟೀ ಕುಡ್ಕೊಂಡು ಸ್ವಲ್ಪ TV ಸೀರಿಯಲ್ಲು ಹಾಳು ಮೂಳು ಎಲ್ಲ ನೋಡಿಕೊಂಡು ಬ್ಯಾಟಿಂಗ್ ಮಾಡಿಬಿಟ್ಟು ಮಲ್ಕೊಂಡು ಮತ್ತೆ ನಾಳೆ ಎದ್ದು ಬರೋಣ. ಮತ್ತೆ ನಾಳೆ ಎದ್ದು ಬಂದು ಮತ್ತೆ ಏನು ಕೆಲಸ ನೋಡೋಣ. ಡೈಲಿ ಇದ್ದೇ ಇರುತ್ತೆ ನಮ್ಮ ಕೆಲಸ. ಓಕೆ, ಕೆಲಸ ಎಲ್ಲ ಮುಗಿಸಿ ಇನ್ನು ಈ ಮನೆ ದಾರಿ ಹಿಡಿಬೇಕು ಕಣ್ರಿ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ನಿಮಗೆ ನಾನು ಸಿಗ್ತೀನಿ. ಎಲ್ಲರೂ ಕಾಯ್ತಾರಿ. ಟೇಕ್ ಕೇರ್, ಬಾಯ್.